ನಿನ್ನೆ ತನಕ ಭುಗಿಲೆದ್ದಿದ್ದ ಕುರ್ಚಿ ಆಟಕ್ಕೆ ವಿರಾಮ ಸಿಕ್ಕಿತಾ? ಹಾಗಾದ್ರೆ ಕದನ ವಿರಾಮ ಘೋಷಣೆ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಯತೀಂದ್ರ ಹೇಳಿಕೆಯಿಂದ ಹಸ್ತದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ. ಹೇಗೇಳಿ ಕೈಪಡಿಯಲ್ಲಿ ಧೂಳೆಬ್ಬಿಸಿದ್ದ ಯತೀಂದ್ರ. ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಟೀಮ್ ಗರಂ ಆಗಿತ್ತು. ಆಪ್ತರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿ ಚರ್ಚೆ ಮಾಡಿತ್ತು ಡಿಕೆ. ಕಾಂಗ್ರೆಸ್ ಕುರ್ಚಿಯ ಕದನ ಏನಿದು, ಬೆಂಗಳೂರಲ್ಲಿ ಇದ್ದಂತಹ ಈ ಕಾಂಗ್ರೆಸ್ ಕುರ್ಚಿಯ ಕದನ ಬೆಳಗಾವಿಗೂ ಕೂಡ ಶಿಫ್ಟ್ ಆಗಿರುವಂಥದ್ದು. ಅಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದೇ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಯತೀಂದ್ರ ಅವರು ಮಾಧ್ಯಮದ ಪ್ರಶ್ನೆಗೆ ಉತ್ತರವನ್ನ ಕೂಡ ನೀಡ್ತಾರೆ, ಹಾಗೆ ಒಂದು ಹೇಳಿಕೆಯನ್ನ ಕೂಡ ನೀಡುತ್ತಾರೆ. ಹೈಕಮಾಂಡ್ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯಿತು, ಬದಲಾವಣೆಗಳು ಕೂಡ ಆಯಿತು. ಈ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ನಿನ್ನೆ ತನಕ ಕುರ್ಚಿಯ ಆಟ ತೀರಾ ಭುಗಿಲೆದ್ದಿತ್ತು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಇದೇ ಕುರ್ಚಿಯ ವಿಚಾರವಾಗಿ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ ಎನ್ನುವಂತಹ ಚರ್ಚೆಗಳು ಕೂಡ ಆಗಿತ್ತು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವಾಗ ಕದನ ವಿರಾಮ ಘೋಷಣೆ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ನೋಡಿ, ಯತೀಂದ್ರ ಅವರ ಹೇಳಿಕೆ ನಿಜಕ್ಕೂ ಕೂಡ ರಾಜ್ಯ ರಾಜಕೀಯ ರಂಗದಲ್ಲಿ ಸಾಕಷ್ಟು ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾರೆ ಎನ್ನುವ ಹೇಳಿಕೆ ಸಾಕಷ್ಟು ಸಂಚಲನದ ಜೊತೆಗೆ ಎಲ್ಲಾ ಶಾಸಕರು, ಎಲ್ಲಾ ಸಚಿವರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ರು. ನೋಡಿ, ಸಿದ್ದು ಬಣದವರು ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದರ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ರು. ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೆ ಅಂಡ್ ಟೀಮ್ ಗರಂ ಆಗಿತ್ತು ಅಂತಾನೆ ಹೇಳ್ಬೋದು ಈ ಒಂದು ವಿಚಾರವಾಗಿ, ಅಂದ್ರೆ ಯತೀಂದ್ರ ಅವರ ಹೇಳಿಕೆಯ ವಿಚಾರವಾಗಿ. ಇದೇ ವಿಚಾರವಾಗಿ ಈಗಾಗಲೇ ಆಪ್ತರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರು. ಇದೀಗ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ನನಗೆ ಯಾರೂ ಬೇಡ, ನನ್ನ ಸಪೋರ್ಟ್ಗೆ ಯಾರು ನಿಲ್ಲೋದು ಬೇಡ, ಕಾಂಗ್ರೆಸ್ನ ಎಲ್ಲಾ 140 ಶಾಸಕರು ಕೂಡ ಒಂದೇ, ಸಿಎಂ ಸಿದ್ದರಾಮಯ್ಯ ನಾನು ದೆಹಲಿಗೆ ಹೋಗ್ತೇವೆ, ಓಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ, ಹಾಗೆ ಕುರ್ಚಿ ಫೈಟ್, ಓಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕುರ್ಚಿ ಫೈಟ್ಗೆ ವಿರಾಮ ನೀಡಿ ಟ್ವಿಸ್ಟ್ ಕೊಟ್ಟಿದ್ದಾರಾ ಹಾಗಾದ್ರೆ ಡಿಕೆ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ನಿನ್ನೆ ಒಂದು ವಿಧಾನಸಭಾ ಅಧಿವೇಶನ ಮುಗಿದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡ್ತಾರೆ. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದೀರಂತೆ, ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದೀರಂತೆ, ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಂತೆ ಅಂತ ಮಾಧ್ಯಮ ಮಿತ್ರರು ಪ್ರಶ್ನೆಯನ್ನು ಕೇಳಿದಾಗ ಅವಾಗ ಹೇಳ್ತಾರೆ, ಅವರು ತುಂಬ ನಾಜೂಕಾಗಿ ಉತ್ತರವನ್ನು ಕೊಡ್ತಾರೆ. ನೋಡಿ, ನನ್ನ ಸಪೋರ್ಟ್ಗೆ ಯಾರು ನಿಲ್ಲೋದು ಬೇಡ, ಹಾಗೆ ಕಾಂಗ್ರೆಸ್ನ ಎಲ್ಲ 140 ಶಾಸಕರು ಏನಿದ್ದೀವಿ ನಾವೆಲ್ಲರೂ ಕೂಡ ಒಂದೇ, ನನಗೆ ಯಾರೂ ಬೇಡ, ಸಿಎಂ ಸಿದ್ದರಾಮಯ್ಯ ನಾನು ಒಟ್ಟಾಗಿದ್ದೀವಿ, ನಾವಿಬ್ರು ಕೂಡ ದೆಹಲಿಗೆ ಹೋಗ್ತೀವಿ. ಅದು ಯಾವ ವಿಚಾರಕ್ಕೆ ಅಂತಂದರೆ ಓಟ್ ಚೋರಿ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಗಿದೆ, ಆ ವಿಚಾರಕ್ಕೋಸ್ಕರ ನಾವು ದೆಹಲಿಗೆ ಹೋಗ್ತಾ ಇರುವಂಥದ್ದು. ಯಾವುದೇ ಕುರ್ಚಿ ಫೈಟ್ ನಡೀತಾ ಇಲ್ಲ, ನಾವಿಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಒಂದಾಗಿದ್ದೇವೆ, ಒಟ್ಟಾಗಿದ್ದೇವೆ ಎನ್ನುವಂತಹ ರೀತಿಯಲ್ಲಿ ನಿನ್ನೆ ಹೇಳಿಕೆಯನ್ನು ಕೂಡ ನೀಡಿದ್ರು ಡಿಕೆ ಶಿವಕುಮಾರ್. ಹೀಗಾಗಿ ಈ ಒಂದು ಹೇಳಿಕೆಯ ಮೂಲಕ ರಾಜ್ಯ ರಾಜಕೀಯದಲ್ಲಿ ಏನು ಕುರ್ಚಿ ಕಾದಾಟ, ಈ ಎಲ್ಲ ಬಣಬಡಿದಾಟ ಇತ್ತಲ್ಲ, ಇದಕ್ಕೆ ಸ್ವಲ್ಪ ವಿರಾಮ ಕೊಟ್ಟಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ವಾರ್ ನಡೆಸೋಣ, ಆದರೆ ನನಗೆ ಸದ್ಯಕ್ಕೆ ಯಾರು ಬೇಡ ಎನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ, ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ, ನನ್ನ ಪರವಾಗಿ ಯಾರು ಮಾತಾಡೋದಿಲ್ಲ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ, ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ,